ನಮಸ್ತೆ ಎಲ್ರಿಗೂ. ಎಲ್ರು ಹೇಗಿದ್ದೀರಾ? ಎಲ್ಲರೂ ಆರಾಮಂತ ಅಂದ್ಕೋತೇನೆ. ನಾನು ಆರಾಮಾಗಿದ್ದೇನೆ. ಎಲ್ಲಿಗೆ ಹೊರಟಿದ್ದೀರಾ ಅಂತ ಯೋಚನೆ ಮಾಡ್ತಿರ್ಬೋದಲ್ವಾ? ವಿಡಿಯೋ ನೋಡಿ, ಸ್ಕಿಪ್ ಮಾಡದೆ ನೋಡಿ ಎಲ್ಲಿಗೆ ಹೋಗ್ತಿದ್ದೇನೆ ಅಂತ ಗೊತ್ತಾಗತ್ತೆ. ಗಾಳಿ ಇದೆ ತುಂಬ, ಜೊತೆಗೆ ಸುಸ್ತಾಗ್ತಿದೆ. ಹೋಗೋ ಕಡೆ ಲೇಟಾಗಿ ಹೊರಟಿದ್ದೇನೆ, ಹಾಗಾಗಿ ಫಾಸ್ಟ್ ಹೋಗ್ತಿದ್ದೇನೆ. ನಾನು ಲಾಸ್ಟ್ ವೀಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆದ ಎಲ್ರಿಗೂ ಧನ್ಯವಾದಗಳು. ಖಂಡಿತ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹೇಳ ಎಲ್ಲಿಗೆ ಹೋಗ್ತಿದ್ದೇನೆ ಅಂತ? ಅಲ್ಲ, ಡೈರೆಕ್ಟ್ ವೀಡಿಯೋನೇ ಮಾಡಲ. ಇವತ್ತು ನಮ್ಮ ಟೀಮ್ ರುದ್ರಂ ಟೀಮಲ್ಲಿ ಲೀಡರ್ ಕೂಡ ಈಗ ಸಿಂಧು ಅಂತ. ಮೊನ್ನೆನೇ ಒಂದು ವೀಡಿಯೋ ಮಾಡಿದ್ದೆ, ಅಮ್ಮ ಆಗ್ತಿದ್ದಾಳೆ ಸಿಂಧು. ನಾವು ಆ ಖುಷಿನ ಮೊನ್ನೆ ನಮ್ಮ ಟೀಮಿನವ್ರು ಸೇರಿ ಸಂಭ್ರಮ ಪಟ್ಟಿದ್ದೇವೆ. ಇವತ್ತು ಇನ್ನೂ ಸ್ವಲ್ಪ ಜನ ಜಾಸ್ತಿ ಸೇರಿ ಅವಳಿಗೆ ಶ್ರೀಮಂತ ಶಾಸ್ತ್ರ ಮಾಡ್ತಿದ್ದಾರೆ. ಜೊತೆಗೆ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದಾರೆ. ಹಾಗೆ ಹೊರಟಿದ್ದೇನೆ. ಇವತ್ತು ಮಳ್ಳು ತುಂಬಿಸೋ ಶಾಸ್ತ್ರ ಎಲ್ಲ ಇದೆ. ಅಷ್ಟೊತ್ತಿಗೆ ನಾನು ರೀಚ್ ಆಗಬೇಕು ಅಂತ ಹೋಗ್ತಿದ್ದೇನೆ ಫಾಸ್ಟಾಗಿ. ರೀಚ್ ಆದರೆ ಸಾಕಿತ್ತು. ಅಟ್ಲೀಸ್ಟ್ ಮಳ್ಳು ತುಂಬಿಸೋ ಅಕ್ಕಿ ತೆಂಗಿನಕಾಯಿ ಅತ್ತೆ ಕೈಲಿ ಕೊಟ್ಟರು ಸಾಕಿತ್ತು. ನಾನು ಮುಂದೆ ಹೋಗಿದ್ದಾರೆ ಅತ್ತೆ. ಇವತ್ತು ನಮ್ಮ ಟೀಮ್ನವರೆಲ್ಲ ಹೇಗೆ ರೆಡಿಯಾಗಿದ್ದಾರೆ. ಇವತ್ತು ಇದು ರುದ್ರಂ ಟೀಮಿಂದ ಬರ್ಡೇಗೆ ಸಿಕ್ಕ ಸಾರಿ. ಆ್ಯಕ್ಚುಲಿ ಎಲ್ರಿಗೂ ಒಂದೊಂದು ಸಾರಿ ಇದೆ ಬರ್ಡೇಗೆ. ಎಲ್ಲರೂ ಸೇಮ್ ಸಾರಿ ಉಡುವಂಥ ಪ್ಲ್ಯಾನ್ ಆಗಿ ತಟ್ಟಂತ ಬ್ಲೌಸ್ ಪೀಸ್ ತಗೊಂಡು ಸ್ಟಿಚ್ ಮಾಡಿರೋದು ಎಲ್ಲ ಅರ್ಜೆಂಟಾಗಿ. ಈ ಹೆಣ್ಮಕ್ಳೇ ಹೀಗೆ ಅಲ್ವಾ, ಏನೋ ಒಂದು ಆಗಬೇಕು ಅಂತೇಳಿದರೆ ಹೇಗಾದರೂ ಸರ್ಕಸ್ ಮಾಡ್ಕೊತಾರೆ. ಆಲ್ಮೋಸ್ಟ್ ರೀಚ್ ಆಗೋಕ್ಕಾಯ್ತು. ನಾನು ಇವತ್ತಿನ ನನ್ನ ವೀಡಿಯೋನ ಖಂಡಿತ ಸ್ಕಿಪ್ ಮಾಡದೆ 8 ಗಂಟೆ ನೋಡಿ. ಖಂಡಿತ ಸ್ಕಿಪ್ ಮಾಡಲ್ಲ ಅಂತ ಅಂದ್ಕೋತೇನೆ. ಥ್ಯಾಂಕ್ ಯು. ಲಾಸ್ಟ್ವರೆಗೆ ನೋಡಿ. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ. ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದರು ಅಂತ ಹೇಳಿದ್ದೆ. ಅದರಲ್ಲಿ ಮದುಮಗ ಮತ್ತು ಮದುಮಗಳು 1 ಇಯರ್ ಆಗಿಲ್ಲ ಮದುವೆಯಾಗಿ. ಫಸ್ಟ್ ಟೈಮ್ ಬರ್ತಿದ್ದಾರೆ ಮದುವೆ ಆದಮೇಲೆ. ಹಾಗೆ ಅವರಿಗೊಂದು ಆರತಿ ಶಾಸ್ತ್ರ ಕೂಡ ಗ್ಯಾಪಲ್ಲಿ ಆಯಿತು. ಹೇಳಿದ್ದೆ ಮದುವೆ ಆದಮೇಲೆ ಬನ್ನಿ ಅಂತ, ಬರಲಿಲ್ಲ. ನೋಡಿ ಮಗಳು ಸಹ. ನಾನು ರೀಚ್ ಆದೆ ಹಾಲಿಗೆ. ಸತ್ಯನಾರಾಯಣ ಪೂಜೆ ಆಲ್ಮೋಸ್ಟ್ ಆಗಿದೆ. ಪೂಜೆದು ಎಂಡ್ ಅಂದರೆ ಮಂಗಳಾರತಿ ಬಾಕಿ ಇತ್ತು. ಹಾಗೆ ಇಲ್ಲಿ ಅತ್ತೆ ಕೈಯಿಂದ ಫಸ್ಟ್ ಶಾಸ್ತ್ರನ ಮಾಡ್ಕೊಳ್ಳೋದು ಹೆಣ್ಮಕ್ಳು, ಮತ್ತು ಅಮ್ಮ ಅಂತೆ. ಈಗ ಅಮ್ಮನ ಸ್ಥಾನದಲ್ಲಿ ಅತ್ತೆನೂ ಇರೋದಲ್ವ ಗಂಡನ ಮನೇಲಿ. ಹಾಗಾಗಿ ಮಡ್ಲು ತುಂಬಿಸೋದು, ಅಕ್ಕಿ ತೆಂಗಿನಕಾಯಿ, ಲಿಂಬೆಹಣ್ಣು, ಅರಿಶಿನ ಕೊಂಬು, ಎಲೆ, ಅಡಿಕೆ, ಬಳೆ ಹಾಕಿ ಮಳ್ಳು ತುಂಬಿಸೋ ಶಾಸ್ತ್ರನ ಮಾಡ್ತಿದ್ದಾರೆ. ಗಂಡ ಫಸ್ಟ್ ಕುಂಕುಮ ಅರಿಶಿನ ಹಚ್ಚುತ್ತಿದ್ದಾನೆ, ಹೂವು ಮುಡಿಸ್ತಾ ಇದ್ದಾನೆ. ಇದೆಲ್ಲ ಹೆಣ್ಮಕ್ಳಿಗೆ ಇರೋ 2ನೇ ಭಾಗ್ಯ. ಮದುವೆ ಆದಮೇಲೆ ಇಷ್ಟೊಂದು ಅಲಂಕಾರ ಮಾಡೋಕ್ಕೂ ಒಂದು 2ನೇ ಭಾಗ್ಯ, ಜೊತೆಗೆ ಶಾಸ್ತ್ರ ಮಾಡ್ಕೊಳ್ಳೋದು ಹೆಣ್ಮಕ್ಕಳ ಭಾಗ್ಯ ಅಂತ ಅಂದ್ಕೋತೇನೆ ನಾನು. ಇದು ನವಗ್ರಹ ಪೂಜೆ ಅಂತ ಅಂದ್ಕೋತೇನೆ. ನವಧಾನ್ಯ ಇಟ್ಟ ಕಾರಣ ಇವತ್ತು ಅಲ್ಲ, ಅದು ಗಣಪತಿ ಹೋಮಕ್ಕೂ ಇಡ್ತಾರ ಅಂತ ಕಾಣ್ತದೆ. ಮಳ್ಳು ತುಂಬಿಸಿ ಆಯಿತು. ಅತ್ತೆ ಮಳ್ಳು ತುಂಬಿಸಿ ಆದಮೇಲೆ ಮಂಗಳಾರತಿ ಸತ್ಯನಾರಾಯಣ ಪೂಜೆದು ಮಾಡ್ಬೋದು. ಮತ್ತು ಎಲ್ಲರೂ ಬಂದವರೆಲ್ಲ ಮಳ್ಳು ತುಂಬಿಸುವವರು ಮಳ್ಳು ತುಂಬಿಸ್ಬೋದು. ಮಂಗಳಾರತಿ ಮಾಡ್ತಾಯಿದ್ದಾರೆ. ಮಂಗಳಾರತಿ ಆದಮೇಲೆ ನೆಕ್ಸ್ಟ್ ನಾವೆಲ್ಲ ಸಿಂಧುದು ಮಳ್ಳು ತುಂಬಿಸೋ ಶಾಸ್ತ್ರನ ಮಾಡಬೇಕಾಗಿದೆ.
ಇಲ್ಲಿ ಅವಳ ಅಮ್ಮ ಮರಳು ತುಂಬಿಸ್ತಾ ಇದ್ದಾರೆ. ತುಂಬ ಹೊತ್ತು ಕೆಳಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಹಾಗಾಗಿ ಅವಳನ್ನ ಮೇಲೆ ಕೂರಿಸಿ ಮರಳು ತುಂಬಿಸೋ ಶಾಸ್ತ್ರನ ಮಾಡ್ತಾಯಿದ್ದಾರೆ. ಒಂಥರ ಖುಷಿಯಾಗತ್ತೆ ಈ ಶಾಸ್ತ್ರಗಳನ್ನು ನೋಡಿದಾಗ. ನಾನು ತುಂಬ ಲೇಟಾಗಿ ವೈಟಿಗೆ ಬಂದೆ ಅಂದ್ಕೋತೇನೆ ಸಮ್ ಟೈಮೆಲ್ಲ. ನಾನು ಕೂಡ ಇಲ್ಲಿ ಎಲ್ಲ ಹಿಡ್ಕೊಂಡು ನಿಂತಿದ್ದೇನೆ ಶಾಸ್ತ್ರ ಮಾಡೋಣ ಅಂತ. ಒಂಥರ ಖುಷಿ ಆಯಿತು ನನಗೆ. ನಮ್ಮ ಟೀಮಲ್ಲಿ ಪ್ರೆಗ್ನೆಂಟಾಗಿ ಈ ಶಾಸ್ತ್ರನ ಮಾಡಿಸ್ಕೊಳ್ತಿರೋದು ಫಸ್ಟ್ ಸಿಂಧುನೇ. ನಾವೆಲ್ಲ ಟೀಮ್ ಅಂತ ಆದ ಮೇಲೆ ಇಂಥ ಒಂದು ಕ್ಷಣಗಳು ಬರಲೇ ಇಲ್ಲ ನಮ್ಮ ಪಾಲಿಗೆ. ಹಾಗಾಗಿ ಈಗ ಒಂದು ಖುಷಿ ಆಗ್ತಿದೆ. ಒಂದು ಮುತ್ತೈದೆ ಆದಮೇಲೆ ಅವಳಿಗೆ ಎಷ್ಟೆಲ್ಲ ಒಂದು ಮಾಡೋ ಅವಕಾಶಗಳು ನೋಡಿ. ಕುಂಕುಮ ಅರಿಶಿನೆಲ್ಲ ಹಚ್ಚೋಕ್ಕೆ ಮುತ್ತೈದೆ ಆಗಿರಬೇಕು ಅಂತ ಹೇಳ್ತಾರೆ. ನನ್ನ ಪ್ರಕಾರ ಒಳ್ಳೆ ಮನಸ್ಸಿಂದ ಯಾರು ಯಾವುದನ್ನು ಮಾಡಿದರೂ ಖಂಡಿತ ಒಳ್ಳೆಯದೇ ಆಗತ್ತೆ ಅಂದ್ಕೋತೇನೆ. ಇದೆಲ್ಲ ಮರ್ತೇ ಹೋಗಿತ್ತು. ಈಗ ಇವತ್ತೆಲ್ಲರೂ ಮಾಡೋದನ್ನ ನೋಡಿ ಮತ್ತೆ ನೆನಪಿಗೆ ಬಂತು. ಮರ್ತು ಹೋಗಿರೋದು ಮತ್ತೆ ಮರುಕಳಿಸಿದೆ ಸಿಂಧುನಿಂದಾಗಿ. ಅವಳಿಗೆ ಮುದ್ದಾದ ಮಗು, ಆರೋಗ್ಯವಂತ ಮಗು ಹುಟ್ಟಲಿ ಅಂತ ಹೇಳ್ತಾ ನನ್ನ ಕಡೆಯಿಂದ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದೇನೆ. ಈ ಖುಷಿ ಸಂಭ್ರಮನ ಖಂಡಿತ ನಾವೆಲ್ಲರೂ ಸೇರಿ ಅಂದರೆ ನಾವು ಟೀಮಿನವ್ರು ಒಂದು ಸೇರೋಕ್ಕೆ ಒಂದು ಅವಕಾಶಗಳು ಇಂಥದ್ದೆಲ್ಲ ಆದಾಗ. ನಾವು ಯಾವಾಗಲೂ ಪ್ರಾಕ್ಟೀಸ್ ಅಂತ ಸೇರ್ತಾಯಿದ್ವಿ, ಮತ್ತು ಬಿಟ್ಟರೆ ಪ್ರೋಗ್ರಾಮ್ ಸಿಕ್ಕಿದಾಗ ಈ ಥರ ಸೇರ್ಕೋತಾ ಇದ್ವಿ. ಬಿಟ್ಟರೆ ಫಂಕ್ಷನಲ್ಲಿ ಯಾರಾದರೂ ಒಬ್ಬರು ಮಿಸ್ ಆಗೋದು. ಇವತ್ತು ಎಲ್ಲರೂ ಒಟ್ಟಿಗಿದ್ದೇವೆ, ಕಾರಣ ನಮ್ಮ ಟೀಮಿನಲ್ಲೊಬ್ಬಳು ಆಗಿದ್ದಾಳೆ ಸಿಂಧು. ಹಾಗಾಗಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡಿದ್ದೇವೆ ನಾವು. ನಮ್ಮ ಗೀತಾ ಮಮ್ಮಿ ಸಹ ಬಳೆ ಹಾಕ್ತಾ ಇದ್ದಾರೆ. ನಾನು ಆ್ಯಕ್ಚುಲಿ ಬಳೆ ಎಲ್ಲ ತರಲೇ ಇಲ್ಲ, ನನಗೆ ಯಾವುದು ಸಹ ನೆನಪಾಗಲಿಲ್ಲ. ಬಳೆ ಇತ್ತು ಮನೇಲಿ, ತರಲಿಲ್ಲ. ನಾನು ಸಿಂಪಲಾಗಿ ಮರಳು ತುಂಬಿಸಿದೆ. ಮತ್ತು ನಾವು ಮೊನ್ನೆನೇ ಬಳೆ ಶಾಸ್ತ್ರ ಎಲ್ಲ ಮಾಡಿದ ಕಾರಣ ಮತ್ತೆ ಆ ಶಾಸ್ತ್ರನ ವಾಪಸ್ಸು ಮಾಡಲೇ ಇಲ್ಲ. ತುಂಬ ಮಹಿಳೆಯರಿದ್ದರು ಇಲ್ಲಿ ಮರಳು ತುಂಬಿಸೋಕ್ಕೆ. ನಾವು ನೋಡಿ ಟೀಮಿನವರೆಲ್ಲ ಒಟ್ಟಿಗೆ ನಿಂತಿದ್ದೇವೆ. ಇವರೊಬ್ಬರು ನನ್ನ ಸಬ್ಸ್ಕ್ರೈಬರು ಎಲ್ಲಿ ಸಿಕ್ಕಿದಾಗಲೂ ಮಾತಾಡಿಸ್ತಾರೆ. ಇವತ್ತು ನನ್ನೊಟ್ಟಿಗೆ ನಿಂತು, ಇವರು ಕೂಡ ವಿಸ್ಮಯ ಚಾನಲ್ ಅಂತ ಇದೆ, ಇವರು ಮಗ ತುಂಬ ತುಂಟಂತೆ, ಲೈವಿಗೆ ಬರೋಕ್ಕೆ ಬಿಡ್ತಿಲ್ಲ ಅಂತ ಹೇಳ್ತಾಯಿದ್ರು. ಅಲ್ಲಿಂದ ಊಟ ಬಡ್ಸೋಕ್ಕೆ ನಿಂತ್ವಿ. ನಾನು ಆ್ಯಕ್ಚುಲಿ ಲಾಸ್ಟಿಗೆ ಬಂದಿದ್ದಿಲ್ಲಿ, ಬೇರೆ ಕಡೆ ಊಟಕ್ಕೆ ಬಡ್ಸೋಕ್ಕೆ ನಿಂತಿದ್ದೆ. ತುಂಬ ವೆರೈಟಿ ಐಟಮ್ ಇತ್ತು. ಬಟ್ ಊಟ ಮಾಡೋಕ್ಕೆ ನಾನು ಹೇಳಿದೆ ನಿನ್ನೆನೇ ಲೈವಲ್ಲಿ ಊಟ ಮಾಡೋಕ್ಕಾಗಿಲ್ಲ ನನಗೆ ಅಂತ. ಲಾಸ್ಟಿಗೆ ಊಟಕ್ಕೆ ಕೂತ್ವಿ. ಏನು ಬೇಕೋ ಅದನ್ನ ಮಾತ್ರ ಹಾಕಿಸ್ಕೊಂಡು ಪ್ಲೇಟ್ನ ಖಾಲಿ ಮಾಡ್ಕೊಂಡಿದ್ದೆ ನಾನು. ಒಂದು ವಿಡಿಯೋ ತೆಗಿತಾರೆ ಅಂತ ಹೇಳಿದರೆ ನಾವು ಎಷ್ಟೊಂದು ರೆಡಿಯಾಗಿ ನಿಲ್ತೇವೆ ಅಂತ ನೋಡಿ. ನನ್ನ ಇವತ್ತಿನ ಈ ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೋತೇನೆ. ಖಂಡಿತ ಇಷ್ಟ ಆದಲ್ಲಿ ಲೈಕ್ ಶೇರ್ ಎಲ್ಲ ಮಾಡಿ. ಫಸ್ಟ್ ಟೈಮ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಾನು ಇನ್ನೂ ದೇವಸ್ಥಾನದಲ್ಲೇ ಇದ್ದೇನೆ. ದೇವಸ್ಥಾನ ಖಾಲಿ ಇದೆ, ಓಪನ್ ಇಲ್ಲ ದೇವಸ್ಥಾನ. ಇದು ಮಾರ್ನಿಂಗ್ ಮಾತ್ರ ಪೂಜೆ ಈ ದೇವಸ್ಥಾನದಲ್ಲಿ. ತುಂಬ ಈ ದೇವಸ್ಥಾನದ ವಿಡಿಯೋಗಳು ನಾನು ಖಂಡಿತ ಮಾಡಿ ಹಾಕಿರ್ತೇನೆ. ಈ ದೇವಸ್ಥಾನದ ಒಂದು ಭಾಗ ಆಗಿಬಿಟ್ಟಿದ್ದೇವೆ ನಾವು. ಯಾವುದೇ ಕೆಲಸ ಕಾರ್ಯ ಇದ್ದರೂ ಇಲ್ಲಿ ಬಂದು ಮಾಡಿಕೊಂಡು, ಹಬ್ಬ ಹರಿದಿನ ಅಂತ ಹೇಳಿದರೆ ಇಲ್ಲೇ ಇರ್ತೇವೆ ಆಲ್ಮೋಸ್ಟು. ಹಾಗಾಗಿ ಇಲ್ಲಿದ್ದು ಎಲ್ಲ ಆಗು ಹೋಗುಗಳಲ್ಲಿ ನಾವು ಇದ್ದೇ ಇರ್ತೇವೆ. ಇವತ್ತಿನ ಫಂಕ್ಷನ್ ತುಂಬ ಚೆನ್ನಾಗಾಯಿತು. ಹ್ಯಾಪಿಯಾಗಿದ್ವಿ, ಎಲ್ಲರೂ ಒಟ್ಟಿಗೆ ಸೇರಿದ್ವಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಖಂಡಿತ ಇನ್ನೊಂದು ವ್ಲಾಗಲ್ಲಿ ನಿಮ್ಮ ಜೊತೆ ಮತ್ತೆ ಸಿಗ್ತೇನೆ ಅಂತ ಹೇಳಿಕೊಂಡು ಬಾಯ್. ಥ್ಯಾಂಕ್ ಯು.